ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ಹಬ್ಬ ಇದೆ 2 ಡೇಸ್, ಇವತ್ತು ಮತ್ತು ನಾಳೆ 2 ದಿನವೂ ಹಬ್ಬ ಇದೆ. ಹಿಂಗೆಲ್ಲ ಆಗುತ್ತೆ, ಹೆಂಗಿರುತ್ತೆ ಹಬ್ಬ ಅಂತ ಹೇಳಿ ತೋರಿಸ್ತೀನಿ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕಮ್ ಲೆಟ್ಸ್ ಗೋ. ವಿ ಆರ್ ಗೋಯಿಂಗ್. ನನ್ನ ಫೇವ್ರೆಟ್. ಮತ್ತೆ ನಮ್ಮ ಮನೆಗೆ ಬಂದರೆ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಇದು. ಗೈಸ್, ಐ ವಿಲ್ ಶೋ ಯು ಸಮಥಿಂಗ್. ಐ ಹ್ಯಾಡ್ ಟೇಕನ್ ಸಮಥಿಂಗ್ ನ್ಯೂ. ಏನು ಗೊತ್ತಾ, ಟೋರಿಂಗ್ಸ್. ನಂಗೆ ಸಿಕ್ಕಾಪಟ್ಟೆ ಕ್ರೇಜ್ ಗೊತ್ತಾ, ತುಂಬ ಇಷ್ಟ. ಎಷ್ಟು ಕಲೆಕ್ಷನ್ಸ್ ಎಷ್ಟಿದ್ರೂ ಮತ್ತೆ ನ್ಯೂ ಹೋದಾಗೆಲ್ಲ ನೋಡಿದಾಗೆಲ್ಲ ತೊಗೋಬೇಕು ಅಂತ ಅನಿಸ್ತಿರುತ್ತೆ. ಈಗ ರೀಸೆಂಟಾಗಿ ಐ ಗೆಸ್ 2 ಡೇಸ್ ಬ್ಯಾಕ್ ಹೋದಾಗ ಮತ್ತೆ 2-3 ಪೇರ್ಸ್ ಎತ್ಕೊಬಂದೆ. ಇನ್ನೊಂದು ಪೇರ್ ಎಲ್ಲ ಎತ್ತಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಇವಾಗ ಹಾಕ್ಕೊಳ್ಳೋಣ ಅಂತ ತೆಗೆದೆ. ಅದಕ್ಕೆ ಐ ವಾಂಟೆಡ್ ಟು ಶೋ ಯು ಗೈಸ್. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿ ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಗೈಸ್ ಲೈಕ್ ಇಟ್. ಹೀಗೆ ಝೂಮ್ ಆಗ್ತಿದೆ, ಕರೆಕ್ಟಾಗಿ ಕಾಣಿಸ್ತಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡಿ, ಇನ್ನು ಹಬ್ಬಕ್ಕೆ ರೆಡಿ ಆಗಿಲ್ಲ ಗೈಸ್. ಮಳೆ ಬೇರೆ ಬರುತ್ತೆ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈವ್ನಿಂಗ್ ಟೈಮ್ ಮಳೆ ಬರೋದ್ರಿಂದ ನೋಡಬೇಕು. ಇನ್ನು ಸಿಂಪಲಾಗಿ ಯಾವ್ದಾದ್ರು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಕ್ಕೋಬೇಕು, ನೈಲ್ ಪಾಲಿಶ್ ಹಾಕ್ಕೋಬೇಕು. ಇನ್ನು ರೆಡಿಯಾಗೋದು ತುಂಬ ಇದೆ. ರೆಡಿಯಾಗಿ ಆದಮೇಲೆ ತೋರಿಸ್ತೀವಿ ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀವಿ. ಐ ವಿಲ್ ಶೋ ಯು ಮೈ ನೈಲ್ಸ್. ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳಲ್ಲ ಗೈಸ್, ಏನಕ್ಕೋ ಹಾಕ್ಸ್ಕೋಬೇಕಂತ ಅನ್ನಿಸ್ತಿಲ್ಲ. ಇವಾಗ ಟೈಮ್ ಕೂಡ ಇಲ್ಲ, ಬೇಗ ಹೋಗಬೇಕು. I will show you my nails. Tada! How is it? How is it looking? So good? I loved it. Super. ನಂಗೆ ತುಂಬ ಇಷ್ಟ ಆಯಿತು ಪರ್ಸನಲಿ. ಇಟ್ಸ್ ಲುಕಿಂಗ್ ಟೂ ಗುಡ್. ಇಷ್ಟೊಂದು ಏನು ಅಷ್ಟು ಇಷ್ಟ ಆಗಲ್ಲ, ಬಟ್ ಇಟ್ಸ್ ಓಕೆ, ಇಟ್ಸ್ ಲುಕಿಂಗ್ ಗುಡ್. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕಡಿಮೆ ಮಾಡಿಸ್ಕೊಳ್ಳೋಣ. ಇಟ್ಸ್ ಲುಕಿಂಗ್ ಟೂ ಗುಡ್. ಇಟ್ಸ್ ಓಕೆ. ಲೆಂತ್ ಇದ್ರೂ ನಾಟ್ ಬ್ಯಾಡ್. ಅಷ್ಟು ಒಂಥರ ಕೆಟ್ಟದಾಗೇನು ಅನಿಸ್ತಿಲ್ಲ. ಇಷ್ಟ ಆಯ್ತು. ಐ ವಿಲ್ ಶೋ ಯು ಸಮ್ವನ್ ಹಿಯರ್. ನೋಡಿ ಗೈಸ್, ಮೆಹಂದಿ, ನೈಲ್ ಪಾಲಿಶ್ ಎಲ್ಲ ನಮ್ಮ ಹುಡುಗಿದ್ದು. ಮೆಹಂದಿ ತೋರಿಸು. ಮೆಹಂದಿನ ರಮ್ಯಾಕ ಬಂದಿತ್ತ, ಪಾಪುಗೆ ಹಾಕುವಾಗ ನಾನು ಹಾಕೊಂಡೆ ಅಷ್ಟೆ. ನೈಸ್. ಅನನ್ಯನ ಹಾಕೊಂಡಿರೋದಂತೆ ಹಿಂದೆ. ಲುಕಿಂಗ್ ನೈಸ್. ಇವಳ್ದು ಒರಿಜಿನಲ್ ನೈಲ್ಸ್, ನಂದು ಆರ್ಟಿಫಿಷಿಯಲ್. ಬಿಕಾಸ್ ನನಗೆ ಟೈಮ್ ಇರಲಿಲ್ಲ, ನೈಲ್ಸ್ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಗೈಸ್. ಅದಕ್ಕೇ ಸ್ಟಿಕ್ ಆನ್ ನೈಲ್ಸ್ ತೊಗೊಬಂದು ಮಾಡ್ಕೊಂಡಿರೋದು. ಬಟ್ ಇಟ್ಸ್ ಗುಡ್. ಇಸ್ ಇಟ್ ಲುಕಿಂಗ್ ಗುಡ್? ಅನನ್ಯದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಟ್ಸ್ ನೈಸ್. ಇದೊಂದು ಮುರಿದೋಗ್ಬಿಟ್ಟೈತೆ. ಇಟ್ಸ್ ಓಕೆ. ಚೆನ್ನಾಗೈತಾ? ನೋಡಿ ಗೈಸ್, ಇಲ್ಲಿ ಅಜ್ಜಿನೂ ಬಿಡ್ತಾರೆ. ಅಜ್ಜಿಗೂ ತೋರಿಸ್ತಾರೆ. ಚೆನ್ನಾಗೈತಾ? ದೆವ್ವ ಥರ ಐತೆ ಅಲ್ವಾ ಅಜ್ಜಿ? ಅನ್ಸ್ಕೊಂಡಿರೋದು. ಚೆನ್ನಾಗಿ ಕಾಣಿಸ್ತಿಲ್ವಾ? ಇರ್ಬೋದು, ಗೆಸ್ ಮಾಡು. ಸಪೋಟ ಜ್ಯೂಸ್ ಇಲ್ಲ ಪಾಯಸ ಅಲ್ಲ, ಸಪೋಟ ಜ್ಯೂಸ್. ಚಿಕ್ಕು ಬೇಕಾ? ಬೇಡವಾ? ಆಮೇಲೆ ಕುಡಿ, ಖಾಲಿ ಎಲ್ಲ ಕುಡ್ದಾಗೋಯ್ತು. ನಂಗೊಂದು ಸ್ವಲ್ಪ ಮಿಕ್ಸು. ಚೆನ್ನಾಗಿಲ್ವಾ? ನಾವೆಲ್ಲ ಕುಡ್ದಿದ್ದೀವಿ. ಮತ್ತೆ ಕುಡ್ದೆ ಅಂದ್ರಲ್ಲಿ. ಇವತ್ತಲ್ಲ, ಮೊನ್ನೆ ಮಾಡಿದ್ದು ನಾವು. ಬಾರಪ್ಪ, ಯಾರೆಲ್ಲ ಋತುವಿಚ್ ಕೇಳ್ತಿದ್ರಿ ನೋಡ್ರಪ್ಪ ಇಲ್ಲಿ.
ನಾಚ್ಕತವ ನನ್ನ ಫುಲ್ ಸೈ ವಿಡಿಯೋಗೆ ಬರಲ್ಲ ಇಂಥವ್ರನ್ನ ನಾನು ಕಟ್ಕೊಂಡು ಹೆಂಗ್ ಮಾಡ್ಲಿ ಮಾಡ್ಬೇಡಿ, ಶೇರ್ ಮಾಡ್ಬೇಡಿ, ಕಮೆಂಟ್ ಮಾಡ್ಬೇಡಿ. ಅದನ್ನ ನಾವು ಎಡಿಟ್ ಮಾಡ್ಕತ್ತೀವಿ. ಅದನ್ನ ನಾವು ಎಡಿಟ್ ಮಾಡ್ತೀವಿ. ಆಯ್ ಮಾಡೋ ಅವನೇ ನನ್ನ ತಮ್ಮ. ಇಷ್ಟೊಂದು ನಾಚ್ಕತ್ತೀವಲ್ಲ ನಿನ್ ಫ್ಯಾನ್ಸ್. ಇಟ್ಕೊಂಡು ನಾನು ಹೆಂಗ್ ವಿಡಿಯೋ ಮಾಡೋದು ಹೇಳಿ ನೋಡಿ, ವಿಡಿಯೋಗೆ ಬರಲ್ಲ ಅವನು. ಅಯ್ಯೋ ಅಯ್ಯೋ ಏನೋ ತೋರ್ಸಕ್ ಬಂದಿದ್ದೀನಿ, ತೋರ್ಸ್ಲಾ? ಹಾ ಇಲ್ಲಿ ಪ್ಲಾಸ್ಟಿಕ್ ಚೆನ್ನಾಗವ. ಋತು ಹೆಂಗೈತೆ ಹೇಳು. ಚೆನ್ನಾಗಿಲ್ಲ. ಇವರು ಕ್ಯಾಮ್ರಾ ಆನ್ ಮಾಡಿದ್ರೆ ವಾಯ್ಸ್ ಬರಲ್ಲ. ನ್ಯಾಚುರಲ್ ಆಗಿರೋ ಇಲ್ಲೇ ಬೆಳೆಸ್ಕೊಂಡವನು ಇನ್ಸ್ಟಿಟ್ಯೂಟ್. ತೋರ್ಸು ಇಲ್ಲೇ ಇಲ್ಲಿ ನನ್ ನೋಡು, ನಿನ್ ತೋರ್ಸು. ನೋಡಪ್ಪ ನಮ್ಮ ಹುಡ್ಗನ್ನ ಪಂಚ ಎಲ್ಲ ಗಂಡು ಹಬ್ಬಕ್ಕೆ ಫುಲ್ ರೆಡಿ. ನೋಡಪ್ಪ ರೆಡಿ ಆಗಿರೋದ. ಗೈಸ್ ಹೋಗತ್ತಕ ಇವ್ರಿಬ್ರುನಂತೂ ಬಿಡಲ್ಲ ನಾನು, ಅದ್ರಲ್ಲೂ ಎಕ್ಸ್ಪೆಷಲಿ ಇವನಂತೂ ಬಿಡೋದೇ ಇಲ್ಲ. ನೆಕ್ಸ್ಟ್ ಸತಿಯಿಂದ ಸಾಕು ಕಣಕ, ನೋಡ್ ಸಾಕಾಯ್ತು ಅನ್ಬೇಕು ಗೈಸ್. ಅಷ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ ವ್ಲಾಗಲ್ಲಿ. ಇನ್ಮೇಲೆ ಯಾರು ಕಮೆಂಟ್ ಮಾಡ್ತೀರಾ ಅವರು ಮಾಡ್ಬೇಡಿ ನನ್ನ ಮೇಲೆ ಯಾರು. ಯಾಕೆ? ಎಕ್ಸ್ಪ್ರೆಷನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾತು. ಹಾಯ್ ಮಾಡು ಗೈಸ್. ಲಾಸ್ಟ್ 2 ವ್ಲಾಗ್ಸ್ ಅಲ್ಲಿ ನೋಡಿದ್ದೀರಾ ಇವನ್ನ, ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ. ಹಾಯ್ ಮಾಡಿ. ಇವ್ರು ಮತ್ತೆ ಅವ್ರ ಮಗ, ಇವ್ನ ಮತ್ತೆ ಮಗ ಹೇಮಂತ್. ನಮ್ ಪರ್ಸನಲ್ ಫೋಟೋಗ್ರಾಫರ್. ಪಾಪ ಹುಡ್ಗ ಸ್ಲಿಪ್ಪರ್ ತಗೊಬಂದು ಕೊಟ್ಟವನೆ. ಆ ಬಾಕ್ಸ್ ಅಲ್ಲೇ ಇಟ್ಕೋಬಾ ಅಂತ ಹೇಳಿ ಇವ್ರು ತರಿಸ್ಕೊಂಡಿರೋದು ನೋಡಿ ಗೈಸ್. ಅಬ್ಬಿ ಹಾಯ್ ಮೇಡೋ. ಅಬ್ಬಿ ಋತು ಫ್ರೆಂಡ್ ಇವನು ಅಬ್ಬಿ ಅಂತ. ಪಾಪನು ಹುಡುಗರ್ಗೆ ಎಲ್ರಿಗೂ ನಾಚಿಕೆ. ಯಾರ್ ಪ್ರದೀಪ್. ಓ ಇಲ್ಲಿ ನಮ್ಮ ಹುಡುಗರು ನೋಡಿ ಗೈಸ್, ಇವಾಗ ಸ್ವಲ್ಪ ಬೋಲ್ಡ್ ಆಗಿ ಮಾತಾಡ್ತವ್ರೆ, ಶೈನೆಸ್ ಹೋಗೈತೆ. ಮಾಡು ಹಾಯ್ ಮಾಡವ. ಹಾ ನನ್ನ ವಿಡಿಯೋಗೆ ಹಾಯ್ ಮಾಡು. ಇದು ನಮ್ಮ ಅಜ್ಜಿ. ಐಸು ಬಾ.
ಪ್ಲೀಸ್ ಏನು ಗೊತ್ತಾ, ರೆಡಿಯಾಗಾದ್ಮೇಲೆ ನಿಮಗೆ ತೋರಿಸ್ಲೇ ಇಲ್ಲ ರೆಡಿ ಆಗಿದ್ದೀವಿ ಅಂತ ಹೇಳಿ, ಏನೂ ವ್ಲಾಗೇ ಮಾಡಲಿಲ್ಲ. ಆ ಟೈಮಲ್ಲಿ ಋತುನ ವ್ಲಾಗಲ್ಲಿ ತೋರಿಸೋದು, ಅದು ಇದು ಫೋಟೋಸ್ ತಗೊಳ್ಳೋದು, ಅರ್ಜೆಂಟಲ್ಲಿ ಟೈಮೇ ಸಾಕಾಗಿರಲಿಲ್ಲ. ಇವಾಗ ಎಲ್ಲ ಮುಗೀತು, ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅನನ್ಯ ನಾನು ಅಟ್ಲೀಸ್ಟ್ ಇವಾಗಾದ್ರೂ ತೋರ್ಸೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದೆ. ಇಲ್ಲಿ ಅನನ್ಯ ಕ್ಯೂಟಾಗಿ ರೆಡಿಯಾಗಿದ್ದಾಳೆ ನೋಡಿ. ಓಕೆ, ಇವತ್ತಿನ ದಿನ ಮುಗೀತು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೋತೀವಿ. ನೆಕ್ಸ್ಟ್ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನಾಳೆದು ಕೂಡ. ಗುಡ್ ನೈಟ್. ಮಾ ಪೋಸ್ ಚೇಂಜ್ ಆಗ್ಬಿಡು. ಈಗ ಇವಾಗ ವಿಡಿಯೋ ಪೋಸ್ ಕೊಡ್ತಾ ಇರೋದು ನಮ್ಮ ಹುಡುಗ. ಕೂದಲು ಚೆನ್ನಾಗಿಲ್ಲ, ಕಟ್ ಮಾಡು. ನೋ ಕಟ್ಟಿಂಗ್. ಗುಡ್ ಮಾರ್ನಿಂಗ್. ಕಾಫಿ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಅನನ್ಯ ಪ್ರಿಪೇರ್ ಮಾಡಿರೋದು ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದಾಳೆ. ಬಟ್ ಚಾಪಿಂಗ್ ಎಲ್ಲ ಅಮ್ಮ ಮಾಡಿದ್ದು, ಪ್ರಿಪ್ರೇಷನ್ ಮಿಕ್ಕಿದೆಲ್ಲ ಅನನ್ಯ ಮಾಡಿದ್ದು. ಅನನ್ಯ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ, ನಾನು ಮಾಡಬೇಕು. ಅನನ್ಯ ತೋರಿಸ್ತೀನಿ ತಡೀರಿ. ಇಲ್ಲಿ ಅನನ್ಯಂದೇ ಬ್ರೇಕ್ಫಾಸ್ಟ್ ಚೆನ್ನಾಗಿದೆಯಾ? ಹೌದಾ? ಟೇಸ್ಟ್ ಮಾಡಿಬಿಟ್ಟೆ ಹೇಳ್ತೀವಿ. ಓಕೆ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಪಿರಿಪಟ್ಲದಮ್ಮನ ಮಾಡ್ತಾರೆ. ಅಲ್ಲಿ ನಾನ್ ವೆಜ್ ಮಟನ್ ಇಲ್ಲ ಮರಿ ಇಲ್ಲ ಕೋಳಿ ಏನಾದರೂ ಇದ್ದರೆ ಅಲ್ಲಿ ದೇವ್ರು ಮಾಡ್ಕೊಂಡು ಕುಯ್ಕೊಂಡು ತೊಗೊಬರ್ತಾರೆ. ಇವಾಗ ಅಲ್ಲಿಗೆ ಹೋಗಬೇಕು. ಆರತಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಅಲ್ಲಿ ಪಿರಿಪಟ್ಲದಮ್ಮನ ಮಾಡ್ಕೊಂಡು ಬಂದಾದಮೇಲೆ ತೋರಿಸ್ತೀನಿ, ಎಲ್ಲ ಬ್ಲಾಗ್ ಮಾಡ್ತೀನಿ. ಗೈಸ್, ವಿ ಗಾಟ್ ರೆಡಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಕೊಂಡು ಮತ್ತೆ ತೋರಿಸ್ತೀನಿ ನನಗೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನನ್ನ Ali Sachit. Bye bye auntie. ಬಾಯ್. ಪುಣ್ಯ ನೋಡು ಉಗ್ರ ಸಾರ್ದು. ತಿಳ್ಕೊತೀವಿ. ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ. ಇವಾಗ ಮನೆಗೆ ಬಂದಿದ್ದೀವಿ. ಸಂಜೆ ಕಾವು ಮತ್ತು ಪೂಜೆ ಇದೆ, ಪೂಜೆ ಮಾಡಿಸ್ಕೊಂಡು ಒಂದ್ಸತಿ ಬಂದಿದ್ದೀವಿ. ಮತ್ತೆ ಹೋಗ್ತೀವಿ. ಆಗ ಹೋಗ್ಬೇಕಾದ್ರೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಕ್ಯಾಮ್ರಾಮ್ಯಾನ್ ಫ್ಲ್ಯಾಶ್ ಆನ್ ಮಾಡಿದ್ದಾಳೆ, ಪಾಪ ಟಾರ್ಚ್ ಆನ್ ಮಾಡಿದ್ದಾಳೆ. ನಾನು ಫ್ಲ್ಯಾಶ್ ಆನ್ ಮಾಡ್ಕೊಂಡಿದ್ದೀನಿ. ಮಟನ್ ಸಾಂಬಾರ್ ಪ್ರಿಪ್ರೇಷನ್ ಎಲ್ಲ ನಡೀತಾ ಐತೆ. ಮಾಡ್ರಿ ಅನನ್ಯ ಬಿರಿಯಾನಿ ಮಾಡ್ಕೊಡ್ತಿದ್ದಾಳೆ. ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇರೋದು ನಮ್ಮ ಹುಡುಗಿ. ಬಿರಿಯಾನಿ ನಮ್ಮ ಫೇವ್ರೆಟ್ ಗೊತ್ತಾ ನಿಂಗೆ? ನಮಗೂ ನಿನಗೂ. ಇಲ್ಲಿ ನಮ್ಮ ಹುಡುಗ ಅನನ್ಯ ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾಳೆ. ಇನ್ನೊಂದ್ಸತಿ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ತೋರಿಸ್ತೀನಿ, ರೆಸಿಪಿ ಹೇಳ್ತೀನಿ. ಎಷ್ಟು ಲಾಭ ಮಾಡ್ತಾ ಇದ್ದೀನಿ, ಹಿಂಗೆಲ್ಲ ಮಾಡ್ತಾ ಆಂಟಿ ಒಳಗವ್ರೆ ಅಡಿಗೆ ಮಾಡ್ತಾವ್ರೆ. ಕೆಲಸ ಆಂಟಿಗೆ. ಅವ್ಳು ಬರ್ಲೇ ಇಲ್ಲಪ್ಪ. ಫುಲ್ ಗಮ್ಮಂತಿದೆ ಗೈಸ್. ಕೆಲಸ ಇಲ್ದರು ಅಂದ್ರೆ ಇವ್ರಿಬ್ರೆ ನಮ್ಮ ಮನೇಲಿ ಎಲ್ಲ ಕೆಲಸ ಮಾಡ್ತವ್ರೆ. ಇವರಿಬ್ರು ಕೆಲಸ ಇಲ್ದಲೇ ಕೂತವ್ರೆ. ಏನು ಮಾಡಿಲ್ಲ.
ಓ ಸಮಾಧಾನ, ಇಲ್ಲಿ ಕೂತಿರ ನಾವು. ಇಲ್ಲಿ ನಮ್ಮ ಅಮ್ಮ ಪಾಪ ಕಷ್ಟ ಪಡ್ಕೊಂಡು ಮಟನ್ ಸಾಂಬಾರು ಮಾಡ್ತವ್ರೆ. ನಮ್ಮತ್ತೆ ಇವರು ನಮ್ಮತ್ತೆ ಅವ್ರ ಮಗ ಏಮಿ ಸ್ಕೂಲಿಂದ ಬಂದ್ರು ನೋಡಿ. ಯಾಕೋ ಸಾಮನ್ ಬದಲು ನೀನ ಕುಣಿತಿದ್ಯಾ? ಸಾಮಾನ್ಯ ಮೂರಲ್ಲಿ ಎರಡೇ ಎಲ್ಲ ಇರೋದು. ಅದಕ್ಕೆ ಅವನು ಮೂರು. ನಾವ್ ಬರೀ ಎಲ್ರು ಇವನು ನೋಡ್ಕೊಂಡ್ ಕೂತಿರೋದೇ ಆಗೈತೆ. ಇವಾಗ ಈವ್ನಿಂಗ್ ಟೈಮ್ ದೇವಸ್ಥಾನ ಹತ್ರ ಹೋಗ್ತಿದೀವಿ. ಇವಾಗ ಗಾವಿದೆ, ಸೋಮ ಕುಣಿತಿದೆ, ನೋಡ್ಕೊಂಡು ಬ್ಲಾಗ್ ಮಾಡ್ತೀವಿ. ಸಾತು ಇವನ ಹೈಟಿಗೆ ಸಾಕಾಗಲ್ಲ. ಬಂದ್ವಿ ದೇವಸ್ಥಾನದಿಂದ. ನಮ್ಮ ಅತ್ತೆ ಬಂದಿದ್ದಾರೆ, ತೋರಿಸ್ತೀನಿ ತಡಿ. ಅತ್ತೆ ಹಾಯ್ ಮಾಡುತ್ತೆ. ಅನನ್ಯ ಅವ್ರನ್ನ ತೋರಿಸ್ತೀನಿ. ಫ್ಲಾಶ್ ಆನ್ ಮಾಡ್ಕೊಂಡು ಇಟ್ಕೊಂಡು ನೋಡ ಗೈಸ್. ಅಲ್ಲಿ ಏಮಿ ಲಾಸ್ಟ್ನೇ ಅತ್ತೆ ಮಗ, ಅವನು ಸೋನಿ ಫಸ್ಟ್ನೇ ಅತ್ತೆ ಮಗಳು. ಏಮಿ ಅವ್ರ ಅಮ್ಮನ್ ತೋರಿಸ್ತೀನಿ ತಡೀರಿ. ಇಲ್ಲಿ ಇವ್ರು ಸೋನಿ ಅವರಮ್ಮ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಂದು ಏನ್ ಬಂದೆ ಸರಿ. ನಮ್ಮೂರಲ್ಲಿ ಹಬ್ಬ ಮುಗ್ದೋಯ್ತು. ಡಿಸೆಂಟ್ ಹುಡುಗ ಅಲ್ಲಿಂದ ಇಲ್ಲಿ ನಮ್ಮ ಮನೇಲಿ ಏನು ಗೊತ್ತಾ ಊಟ? ಮುದ್ದೆ, ಇದು ಫ್ರೈ, ಇದು ಬೋಟಿ ಗೊಜ್ಜು, ಮಟನ್ ಸಾಂಬಾರು, ಮೊಸರು ಬಜ್ಜಿ. ನಮ್ಮ ಅತ್ತೆಯವ್ರದ್ದೆಲ್ಲ ಚಿಕನ್ ಸಾಂಬಾರು. ಹಲೋ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಟೀ ಕುಡಿತಾ ಇದ್ದೀವಿ ಎಲ್ರೂ. ಓಕೆ, ಇವಾಗ 2 days ವ್ಲಾಗ್ ಮುಗೀತು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share, comment and subscribe to Praya Vlogs.